ಸಮ್ ಆಫ್ ದಿ ಹೆಲ್ತ್ ಟಿಪ್ಸ್ ಫುಡ್ ವಿಷಯದಲ್ಲಿ ಹೇಳಬೇಕು ಅಂತಂದರೆ ನಿಮ್ಮಿಂದಲೇ ತೊಗೊಂಡು ಈಗ ವೆನ್ ಟು ಈಟ್ ಯಾವಾಗ ತಿನ್ನಬೇಕು, ಹಶ್ವಾದಾಗ ಎಲ್ಲ ಅಲ್ಲೇ ಹೇಳ್ಕೊಡ್ತೀವಿ. ಸೊ ವೆನ್ ಟು ಈಟ್ ವೆನ್ ಯು ಫೀಲ್ ಫಿಸಿಕಲಿ ಹಂಗ್ರಿ, ಮಾನಸಿಕವಾಗಲ್ಲ. ಟೇಬಲ್ ಮೇಲೆ ಏನೈತೆ ಹಶ್ವಾಗದಲ್ಲಿ ಸ್ಮೆಲ್, ಕಬಾಬ್ ಸ್ಮೆಲ್ ಬಂದರೆ ಮುಗಿದೇ ಹೋಯ್ತು, ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ತಿಂದಿಲ್ಲ ಅಂತ ಆ ಸ್ಮೆಲ್ಲಿಗೆ ಪಕ್ಕದ ಮನೆಯಲ್ಲಿ ಅಡುಗೆ ಮಾಡ್ತಿದ್ರೆ ಸ್ಮೆಲ್ಲಿಗೆ ಅರ್ಧ ಹಶು ಸ್ಟಾರ್ಟ್ ಆಗುತ್ತೆ. ಇನ್ನೂ ಆಗಿಲ್ವಾ ಅಂತ ನಮ್ಮಲ್ಲಿ ದಟ್ಸ್ ಎ ಸೈಕಾಲಜಿಕಲ್ ಹಂಗರ್. ವಿ ನೀಡ್ ಟು ಹ್ಯಾವ್ ಫಿಸಿಕಲ್ ಹಂಗರ್. ಒಂದು ಇನ್ ಟೈಮ್ ಮೀಟಿಂಗ್ ಇದೆಯಲ್ಲ, ಇದನ್ನ ಅವಾಯ್ಡ್ ಮಾಡಬೇಕು. 9 ಗಂಟೆಗೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ತಿನ್ನಲೇಬೇಕು, 1 ಗಂಟೆಗೆ ಊಟ ಮಾಡಬೇಕು, ಸಾಯಂಕಾಲ 5 ಗಂಟೆಗೆ ಸ್ನ್ಯಾಕ್ಸು, ರಾತ್ರಿ 9 ಗಂಟೆಗೆ ಊಟ ಮಾಡಬೇಕು. ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್. ಈ ಟೈಮಿಂಗ್ಸ್ ಮುಂಚೆ ಇರಲಿಲ್ಲ. ಇದು ನಮ್ಮ ಕೆಲಸಕ್ಕೆ ಅನುಕೂಲವಾಗಿ ಮಾಡ್ಕೊಂಡಿರೋದು ಅಷ್ಟೇ. ನಾವು ಬೆಳಿಗ್ಗೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದು ಹೋಗಬೇಕು ಅಂತ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾನ್ಸೆಪ್ಟಿಂದ ಹೊರಗೆ ಬರಬೇಕು. ಹಶ್ವಾದಾಗ ತೊಗೊಂಡೋಗೋಣ, ತಿಂಡಿ ತೊಗೊಂಡೋಗೋಣ. ಕೆಲಸ ಮಾಡೋ ಜಾಗದಲ್ಲಿ ಚೆನ್ನಾಗಿ ಹಶ್ವಾಗಿಸ್ತಾ ಇದೆಯಾ ತಿನ್ನೋಣ. ಮ್ಯಾಕ್ಸಿಮಮ್ ಮೆಟಾಬಾಲಿಸಮ್ ಸ್ಟಾರ್ಟ್ ಆಗಿದೆ ಹಶ್ವಾದಾಗ ತಿಂದರೆ. ಮೆಟಾಬಾಲಿಸಮ್ ಚೆನ್ನಾಗಿರ್ತದೆ, ಹೆಲ್ತ್ ಚೆನ್ನಾಗಿ. ಸೊ ಇನ್ ಟೈಮ್ ಮೀಟಿಂಗನ್ನು ಅವಾಯ್ಡ್ ಮಾಡಬೇಕು. ಹೌ ಮೆನಿ ಟೈಮ್ಸ್? 2 ಮೀಲ್ಸ್. 2 ಮೀಲ್ಸ್. ಹೆಲ್ತ್ ಚೆನ್ನಾಗಿದ್ರೆ 2 ಮೀಲ್ಸ್, ಹೆಲ್ತ್ ಹಾಳಾಗಿದ್ರೆ ಒಂದೇ ಸಾಕು. ಆಮೇಲೆ ಅಲ್ಲಿಗೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ. 2 ಮೀಲ್ ಒಂದೇ ಮೀಲ್ ಅಂತ ಹೇಳಿರ್ತೀನಿ ಅಂತಂದರೆ ಬೇರೆ ಆಲ್ಟರ್ನೇಟಿವ್ ಏನು ಮಾಡಬೇಕು ಅಂತಂದರೆ ಯು ಕ್ಯಾನ್ ಹ್ಯಾವ್ ವೆಜಿಟೇಬಲ್, ದಿ ಹೆಲ್ತಿಯಸ್ಟ್ ಫುಡ್. ನೀವು ವೆಜಿಟೇಬಲ್ಸ್ ಮಧ್ಯೆ ಏನಾದ್ರು ತಿನ್ಕೊಂಡು ಒಂದೇ ಟೈಮ್ ಒಳ್ಳೆ ಊಟ ಮಾಡಿದರೆ ಬ್ಲಡ್ ಶುಗರ್ ಬಿಕಮ್ಸ್ ನಾರ್ಮಲ್. ಈವನ್ ದಿಸ್ ವೆಜಿಟೇಬಲ್ಸ್ ವಿಲ್ ಬಿ ಹ್ಯಾವಿಂಗ್ ದಿ ಕಾರ್ಬೋಹೈಡ್ರೇಟ್ಸ್. ಅದರಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಇದೆ, ಬಟ್ ಇಟ್ಸ್ ಎ ನಾನ್ ಸ್ಟಾರ್ಚ್ ಕಾರ್ಬೋಹೈಡ್ರೇಟ್. ನೋಡಿ, ಅಕ್ಕಿ ಅನ್ನ ಮುದ್ದೆಲ್ಲ ನಾವು ಇದೆಲ್ಲ ಗಮ್ ಮಾಡ್ತಾ ಇದ್ವಿ ಮುಂಚೆ. ಚಪಾತಿ ಹಿಟ್ಟಲ್ಲೆಲ್ಲ ಗಮ್ ಬೇಕಂದ್ರೆ ಅನ್ನ ಮುದ್ದೆನ ಅಂಟಿಸ್ತಾ ಇದ್ವಿ. ಇಟ್ಸ್ ಎ ಸ್ಟಿಕ್ಕಿ ಕಾರ್ಬೋಹೈಡ್ರೇಟ್. ಇಟ್ಸ್ ಅನ್ಹೆಲ್ತಿ ಅದು. ಬಟ್ ವೆಜಿಟೇಬಲ್ಗಳಲ್ಲಿ ಕೂಡ ಕಾರ್ಬೋಹೈಡ್ರೇಟ್ ಇರುತ್ತೆ, ಫೈಬರ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್. ಇಟ್ಸ್ ನಾನ್ ಸ್ಟಿಕ್ಕಿ ಕಾರ್ಬೋಹೈಡ್ರೇಟ್ ವಿಚ್ ಇಸ್ ಹೆಲ್ತಿಯೆಸ್ಟ್. ಒಂದು ಊಟ ಹೇಳಿದ್ದೀನಲ್ಲ, ಪ್ರಾಕ್ಟೀಸ್ ಮಾಡೋಂಥ ನೋಡಿ. ಕಾಯಿಲೆ ಇರ್ತಕ್ಕಂಥದ್ದು ಇದನ್ನು ಪ್ರಾಕ್ಟೀಸ್ ಮಾಡಿ. ಒಂದು ಊಟ ಮಾಡ್ಕೊಳ್ಳಿ, ಏನು ಬೇಕಾಗ್ತೀನಿ, ಎಷ್ಟು ಬೇಕೋ ಅಷ್ಟು ತಿನ್ನಿ. ಬೇರೆ ಟೈಮಲ್ಲಿ ವೆಜಿಟೇಬಲ್ಸ್ ಯೂಸ್ ಮಾಡಿ. ಚೇಂಜಸ್ ಒಂದು ತಿಂಗಳು ಬಿಟ್ಟು ಶುಗರ್ ಚೆಕ್ ಮಾಡಿಸ್ಬಿಟ್ಟು ನಿಮ್ಮ ಡಾಕ್ಟರ್ ತಗೊಂಡೋಗಿ ರಿಪೋರ್ಟ್ ತೋರಿಸಿ. ವಾಟ್ ಟು ಈಟ್? ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ವಾಟ್ ಟು ಈಟ್? Carbohydrates 25%, protein on 25%, and fiber and ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು? 25%. ಕಾರ್ಬೋಹೈಡ್ರೇಟ್ 25% ಇಟ್ಟಿದ್ದೀವಿ. ಸೆಲ್ಸಿಗೆ ಬೇಕಾಗಿರೋದೇ ಕಾರ್ಬೋಹೈಡ್ರೇಟ್. ಪ್ರೋಟೀನ್ ಕೊಡು, ಫ್ಯಾಟ್ ಕೊಡು ಅಂತಲೂ ಕೇಳಲ್ಲ ಜಾಸ್ತಿ. ಅವರು ಕಾರ್ಬೋಹೈಡ್ರೇಟ್ ಇಸ್ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್. ಬಟ್ ಏನು ಮಾಡ್ತಿದ್ವಿ? 25 ಸಲ ಕಾರ್ಬೋಹೈಡ್ರೇಟ್. ಒಂದು ಸಲ ತಿಂತೀರಾ, 90% ಕಾರ್ಬೋಹೈಡ್ರೇಟ್ ಇದ್ರೆ ತಪ್ಪೇನಿಲ್ಲ. ಸೊ ವಿ ನೀಡ್ ಟು ಬ್ಯಾಲೆನ್ಸ್ ಇಟ್ ಅಷ್ಟೇ. ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ ಅಷ್ಟೇ. ಬ್ಯಾಲೆನ್ಸಿಂಗ್ ಅಂತಂದರೆ ಶುಡ್ ಹ್ಯಾವ್ ಕಾರ್ಬೋಹೈಡ್ರೇಟ್, ಮೆಜಾರಿಟಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್. ಇದೆಲ್ಲ ಹುಡುಕೊಂಡು ಹೋಗೋದಿವಲ್ಲ, ಅದೇ ಪ್ರಾಬ್ಲಮ್ ಇದೆ. ಎಲ್ಲ ಮಿಸ್ಗೈಡ್ ಆಗ್ಬಿಟ್ಟಿದ್ದೀವಿ. ಏನು ತಿಂದರೂ ಅದರಲ್ಲಿ ಇರ್ತದೆ ಎಲ್ಲ. ಇದು ಅನ್ನ ಊಟ ಮಾಡೋದ್ರಲ್ಲಿ ಅದರಲ್ಲೂ ಕೂಡ ಅಮೈನೋ ಆಸಿಡ್ಸ್ ಇರ್ತದೆ. ಸ್ವಲ್ಪ ಪಾಲಿಶಿಂಗ್ ಕಮ್ಮಿ ಆಗಿದ್ದರೆ ಸಾಕು, ಅದರಲ್ಲಿ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಕ್ಬಿಡುತ್ತೆ. ಈಗ ನಾರ್ಮಲ್ ಆಗಿ ಯಾವುದೂ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ನಾವು. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ವಿಟಮಿನ್ಸ್ ಯಾವುದು ನಮ್ಮ ತಾತ ಅಜ್ಜಿ ಹೊತ್ತು ಯಾವತ್ತೂ ಗೊತ್ತೇ ಇಲ್ಲ ಅವ್ರಿಗೆ. ಅನ್ನ ಮಾಡೋರು, ಅನ್ನ ಜೊತೆಗೆ ತರಕಾರಿ, ಸಾಂಬಾರು, ಬೇಳೆ, ಅಲ್ಲೇ ಇರ್ತಕ್ಕಂಥ ಬೇಳೆ ನೋಡಿ ಎಲ್ಲ ಬಂದುಬಿಡ್ತದಲ್ಲಿ. ಬೇಳೆದಲ್ಲಿ ಪ್ರೋಟೀನ್ ಬಂತು. ಸಾಂಬಾರು ಅಂತೂ ಮಾಡೇ ಮಾಡ್ತೀರಾ, ಅದ್ರಲ್ಲಿ ಬೇಳೆ ಹಾಕ್ತೀರಾ, ಅದ್ರಲ್ಲಿ ಪ್ರೋಟೀನ್ ಬಂತು. ಮತ್ತೆ ಯಾಕೆ ಎಕ್ಸ್ಟ್ರಾ ಪ್ರೋಟೀನ್ ಬಗ್ಗೆ ವಿಚಾರ ಮಾಡ್ತೀರಾ? ಮುಖಕ್ಕೆ ಪ್ರೋಟೀನ್ ಬೇಕು, ಪ್ರೋಟೀನ್ ಕೊಡುತ್ತದ. ಸೊ ಬ್ಯಾಲೆನ್ಸಿಂಗ್ ಅಂದರೆ ನೋಡಿ, ಈಗ ನಾವು ನಾರ್ಮಲ್ ಆಗಿ ನಮ್ಮ ಒಂದು ಇಂಡಿಯನ್ ಲೈಫ್ ಸ್ಟೈಲಲ್ಲಿ ಮಾಡ್ತಕ್ಕಂಥ ಅಡುಗೆಯಲ್ಲಿ ಪಲ್ಯ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ, ಅನ್ನ, ಚಪಾತಿ, ಮುದ್ದೆ ಇರ್ತದೆ. ಚಪಾತಿ ಅನ್ನನ ಜಾಸ್ತಿ ತಿಂತೀವಿ, ಕಾರ್ಬೋಹೈಡ್ರೇಟ್ ಜಾಸ್ತಿ ಸಿಗುತ್ತೆ. ಕಾಳು ಬೆಳೆಯಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ, ಎಷ್ಟು ಬೇಕು ಅಷ್ಟೇ ಪ್ರೋಟೀನ್ ಸಿಗುತ್ತೆ. ತರಕಾರಿ, ಸೊಪ್ಪು, ಹಣ್ಣು ತಿಂತೀವಿ, ಅದರಲ್ಲಿ ವಿಟಮಿನ್ಸ್, ಮಿನರಲ್ಸ್, ಫೈಬರೆಲ್ಲ ಸಿಕ್ಬಿಡುತ್ತೆ. ಇಷ್ಟೇ ಸಾಕು. ಡಯಟಿಷಿಯನ್ ಕೇಳೋದು, ಇಷ್ಟು ಗ್ರಾಮ್ ತಿನ್ನು, ಅಷ್ಟು ಗ್ರಾಮ್ ಮಾಡು, ಅಷ್ಟು ಹಾಕು, ಇದಿಷ್ಟು ಹಾಕು, ಏನು ಬೇಡ. ತುಪ್ಪ ಹಾಕ್ತೀರಾ, ಆಯಿಲ್ ಹಾಕ್ತೀರಾ, ಫ್ರೈ ಮಾಡಲಿಕ್ಕೆ ಆಯಿಲ್ ಯೂಸ್ ಮಾಡ್ತೀವಿ, ಅದರಲ್ಲಿ ಫ್ಯಾಟ್ ಸಿಕ್ತು. ಪ್ರತಿಯೊಂದು ನಮ್ಮ ಆಹಾರದಲ್ಲಿ ಇರ್ತದೆ. ನಮ್ಮೇಲೆ ನಂಬಿಕೆಯಲ್ಲಿ ಇನ್ನೊಬ್ರಿಗೆ ಕೇಳಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು. ಸೊ ಸ್ನ್ಯಾಕಿಂಗ್ ಇದನ್ನೊಂದು ಅವಾಯ್ಡ್ ಮಾಡಬೇಕು. ಮಧ್ಯೆ ತಿನ್ನಿ, ವಿಷ ಬೇಕೇನು ಕೊಡಿರಿ ಆ ಟೈಮಲ್ಲಿ ಅಷ್ಟೇ. ಮತ್ತೆ ಸಾಯಂಕಾಲ ಸ್ವಲ್ಪ ಸ್ನ್ಯಾಕ್ಸ್. ಇಟ್ಸ್ ಎ ಮೀಲ್. ಅದು ಸೆಲ್ಲಿಗೆ ಹೋಗಿ ಕೇಳಿ ನೀವು. ಸೆಲ್ಯುಲರ್ ಲೆವೆಲಲ್ಲಿ ವಿಚಾರ ಮಾಡಬೇಕಾಗಿರುತ್ತೆ. ನಾವು ಸೆಲ್ಸಿಗೆ ಕೇಳಿದರೆ ಸ್ನ್ಯಾಕ್ಸ್ ಅಲ್ಲ, ಅದು ಇಟ್ಸ್ ಎ ಮೀಲ್, ಇಟ್ಸ್ ಎ ನ್ಯೂಟ್ರಿಷನ್ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ಅಬೌಟ್ ಫುಡ್. ಇನ್ನು ಸನ್ಲೈಟು ವೆರಿ ಇಂಪಾರ್ಟೆಂಟು. ಯಾಕಂದರೆ ಮೆಟಬಾಲಿಸಮ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮುಂಚೆ ಎಲ್ಲ ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ರು. ಕೆಲಸ ಅಂದರೆ ಬಿಸಿಲಲ್ಲೇ ಕೆಲಸ ಇದ್ದಿತ್ತು. ಮನೇಲಿ ಇದ್ಕೊಂಡು ಮಾಡ್ತಕ್ಕಂಥ ಕೆಲಸ ಮುಂಚೆ ಇರಲಿಲ್ಲ. ಬಟ್ ಈಗ ಮನೇಲಿ ಇದ್ಕೊಂಡೇ ಮಾಡ್ತಕ್ಕಂಥ ಕೆಲಸನೇ ಇರೋದು, ಹೊರಗಡೆ ಮಾಡ್ತಕ್ಕಂಥ ಕೆಲಸನೇ ಇಲ್ಲ. ಸರಿ, ಏನು ಮಾಡಬೇಕು? ಬಿಸಿಲಿಗೆ ವಾಕ್ ಮಾಡಬೇಕು. ಎಷ್ಟು ಅವರ್ಸ್ ಇದ್ರೆ ಬಿಸಿಲಲ್ಲಿ ಬಾಡಿ ಬೇಕಾಗಿರೋಷ್ಟು ವಿಟಮಿನ್ ಡಿ ಸಿಗುತ್ತೆ ಸರ್?
ಈಗ ವರ್ಕ್ ಮಾಡ್ಲಿಕ್ಕಾಗಲ್ಲ, ಅಟ್ಲೀಸ್ಟ್ ವಾಕ್ ಮಾಡಿ, ಬಿಸಿಲಲ್ಲಿ ವಾಕ್ ಮಾಡಿ. ಅದಕ್ಕೂ ಕೂಡ ಸ್ಪೆಸಿಫಿಕ್ ಆಗಿ ಎಲ್ಲೂ ಕೂಡ ರಿಸರ್ಚ್ ಆಗಿಲ್ಲ, ಎಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ಇಷ್ಟು ಅವರ್ ಮಾಡಿದರೆ ನಿಮ್ಗೆ ಇಷ್ಟು ವಿಟಮಿನ್ ಡಿ ಸಿಗುತ್ತೆ ಅಂತ ಎಲ್ಲೂ ಕೂಡ ಇಲ್ಲ. ಸೊ ವೇರ್ ಎವರ್ ಪಾಸಿಬಲ್, ವೆನ್ ಎವರ್ ಪಾಸಿಬಲ್, ಟು ವಾಟ್ ಎಕ್ಸ್ಟೆಂಟ್ ಇಟ್ ಈಸ್ ಪಾಸಿಬಲ್, ಗೆಟ್ ಎಕ್ಸ್ಪೋಸ್ ಟು ದಿ ಸನ್ಲೈಟ್. ಒಂದು ಅರ್ಧ ಗಂಟೆ ವಾಕಿಂಗ್ ಇದೆ, ನಾನು ಹೋಗೋದು ನಡ್ಕೊಂಡು ಹೋಗ್ಬೇಕು, ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬಿಡೋಣ. ಬೆಳಿಗ್ಗೆ ಕತ್ತಲೇ ಎದ್ದು ವಾಕ್ ಮಾಡೋದು, ರಾತ್ರಿ ಎಲ್ಲ ಮಲಗಿದ್ಮೇಲೆ ವಾಕ್ ಮಾಡೋದು ಯೂಸ್ಲೆಸ್. ಮೆಟಬಾಲಿಸಮ್ಗೆ ಹೆಲ್ಪ್ ಆಗೋದೇ ಇಲ್ಲ ಅದು. ಸನ್ಲೈಟ್ ಬೇಕು ಮೆಟಬಾಲಿಸಮಿಗೆ. ನಾವು ಮಾಡ್ತಕ್ಕಂಥ ವಾಕಿಂಗು ವರ್ತ್ ಆಗಬೇಕು ಅಂತಂದರೆ ವಿ ಶುಡ್ ವಾಕ್ ಅಂಡರ್ ಸನ್. ಹ್ಯೂಮನ್ ಬೀಯಿಂಗ್ಸ್ ವಾಕ್ ಮಾಡಿದ್ರೆ ಸಾಕು, ಓಡೋಗೋದು ಪ್ರಾಣಿಗಳು. ನೇಚರು ಪ್ರಾಣಿಗಳು, ಹುಲಿ ಸಿಂಹಗಳು ಹೆಂಗೆ ಓಡ್ತವೆ, ಯಾಕಂದ್ರೆ ಅವು ಬೇಟೆಯಾಡಿ ಅವಕ್ಕೆ ಆಹಾರ ತಗೋಬೇಕು. ನಾವೆಲ್ಲಿ ಓಡೋಗಿ ಆಹಾರ ತರಬೇಕಾಗಿ, ಓಡೋಗಿ ಎಣ್ಣೆ ತರಬೇಕಾಗಿ, ಓಡೋಗಿ ಸೊಪ್ಪು ತರಬೇಕಾಗಿಲ್ಲ, ನಡ್ಕೊಂಡು ಹೋಗ್ಬೋದು. ನೇಚರ್, ಪ್ರಕೃತಿ ನಮಗೆ ಅದಕ್ಕೆ ಎರಡೇ ಕಾಲು ಕೊಟ್ಟಿರೋದು, ಇಲ್ಲ ನಮಗೆ 4 ಕಾಲು ಇರ್ತಾ ಇತ್ತು ಓಡೋಕೆ. ನೇಚರನ್ನು ಫಾಲೋ ಮಾಡಿದ್ವಿ, ನೇಚರ್ ನನ್ನನ್ನು ಫಾಲೋ ಮಾಡೋದಲ್ಲ, ನಾನು ಹೇಳಿದೆ ಅಂತ ಅಲ್ಲ, ಜಸ್ಟ್ ನಿಂತ್ಕೊಂಡು ವಿಚಾರ ಮಾಡಿದ್ರೆ ಸಾಕೆಲ್ಲ ಸತ್ಯ ಗೊತ್ತಾಗೋಗುತ್ತೆ. ನಮಗೆ ಓಡೋ ಶಕ್ತಿ ಇದೆ, ಯಾಕೆಂದ್ರೆ ಏನಾದ್ರು ಪ್ರಾಣಿಗಳು ಬಂದಷ್ಟು ಓಡೋಗ್ಬೋದು. ಸುಮ್ಮನೆ ಬೆಳಗ್ಗೆ ಓಡ್ತಾ ಇರೋದು. ಜಾಗಿಂಗ್ ಬಟ್ ಇಟ್ ಇಂಪ್ರೂವ್ ಸ್ಟ್ಯಾಮಿನಾ. ಜಾಗಿಂಗ್ ಅದೆಲ್ಲ ಮಾಡ್ತಕ್ಕಂಥದ್ದು ಸ್ಟ್ಯಾಮಿನಾ ಇಂಪ್ರೂವ್ ಮಾಡ್ಬೋದು ಹೊರತು ಇಟ್ ಡಸಂಟ್ ಚೇಂಜ್ ಯುವರ್ ಹೆಲ್ತ್ ಬೇರೆ, ಸ್ಟ್ಯಾಮಿನಾ ಬೇರೆ. ಆಮೇಲೆ ಬೇಕಿದ್ರೆ ಇವು ಟ್ರೈ ದಿಸ್. ಏನು ನಾನೇನು ಹೇಳ್ತೀನಿ, ಹೆಲ್ತ್ ಟಿಪ್ಸ್ ಏನು ಹೇಳ್ತಾ ಹೋಗ್ತೀನಿ, ಈ ಪ್ರಾಕ್ಟೀಸ್ ಆಲ್ ದೋಸ್ ಥಿಂಗ್ಸ್. ನೀವು ಓಡ್ಬೋದು, ಸುಸ್ತಾಗಲ್ಲ, ಓಡ್ಬೋದು, ಹತ್ಬೋದು, ಮೆಟ್ಲು ಹತ್ಬೋದು, 1 ಕಿಲೋಮೀಟರ್ ನಡಿ 10 ಕಿಲೋಮೀಟರ್ ನಡಿಬೋದು. ಸ್ಟ್ಯಾಮಿನಾ ಅನ್ನೋದು ಇಂಪ್ರೂವ್ ಆಗುತ್ತೆ. ಹೆಲ್ತ್ ಸರಿ ಮಾಡಿದ್ರೆ ಸ್ಟ್ಯಾಮಿನಾ ಇಂಪ್ರೂವ್ ಆಗುತ್ತೆ. ನಾವು ಹೆಲ್ತ್ ಸರಿ ಮಾಡಲ್ಲ, ಜಿಮ್ಗೆ ಹೋಗಿ ಸ್ಟ್ಯಾಮಿನಾ ಮಾಡೋದು. ಡೋಂಟ್ ಸ್ಟ್ರೈನ್ ಯುವರ್ ಹಾರ್ಟ್ ಅಂತ ಹೇಳಿದ್ರು. ಓಡಿದ್ದು ಹಾರ್ಟ್ ಮೇಲೆ ಪ್ರೆಷರ್ ಕೊಡ್ತಾರೆ, ಅವಶ್ಯಕತೆ ಇಲ್ಲ. ಜಸ್ಟ್ ಟ್ರೈನ್ ಯುವರ್ ಹಾರ್ಟ್ ಅಂತ ಹೇಳ್ತಾರೆ. ಡೋಂಟ್ ಸ್ಟ್ರೈನ್, ಜಸ್ಟ್ ಟ್ರೈನ್ ಯುವರ್ ಹಾರ್ಟ್. ಜಸ್ಟ್ ವಾಕಿಂಗ್ ವಿಲ್ ಬಿ ಸಫಿಷಿಯಂಟ್, ಮೋರ್ ದೆನ್ ಎನಫ್ ಆ್ಯಂಡ್ ಮೋರ್ ದೆನ್ ವಾಕಿಂಗ್. ನಾನು ಇದನ್ನು ಕೂಡ ಅಡ್ವೈಸ್ ಮಾಡೋದು, ಬಿಸಿಲಲ್ಲಿ ವಾಕ್ ಮಾಡಿ ತಂದಿದ್ದು ಅಷ್ಟೇ. ಕೆಲಸದಲ್ಲಿ ಓಡಾಡ್ಕೊಂಡು ಕೆಲಸ ಮಾಡಬೇಕು. ಆ್ಯಕ್ಚುಲಿ ಹೆಲ್ತ್ ಚೆನ್ನಾಗಿಡಬೇಕು ಅಂತಂದರೆ ಬೆಳಗ್ಗಿಂದ ಸಂಜೆವರೆಗೂ ಓಡಾಡ್ಕೊಂಡು ಕೆಲಸ ಮಾಡಬೇಕು. ನಮ್ಮ ಕ್ಲಿನಿಕಲ್ಲಿ ನಾನು ಚೇರ್ ಇಟ್ಕೊಂಡಿಲ್ಲ, ಇಸ್ ಒನ್ ಸಾರ್ಟ್ ಆಫ್ ಎಕ್ಸಸೈಸ್. ಬೇಡ, ಅದೇ ಎಕ್ಸಸೈಸ್ ಅಲ್ಲ. ನಾನು ಮೊದಲು ಅದಕ್ಕೋಸ್ಕರ ಬೆಳಗ್ಗೆ ನಾನು ಜಿಮ್ಗೆ ಹೋದ್ರ ಬದಲು ಇದನ್ನೇ ಮಾಡಿದ್ರೆ ಸಾಕು. ಕರೆಕ್ಟ್ ಚೇಂಜಸ್, ನಾವು ಮೈನರ್ ಚೇಂಜಸ್ ನಮ್ಮ ಲೈಫ್ ಸ್ಟೈಲೆಲ್ಲ ಮಾಡ್ಕೊಂಡ್ರೆ ಸಾಕು. ಸೊ ಸನ್ಲೈಟಲ್ಲೂ ಇನ್ ಬಿಟ್ವೀನ್ ಮಧ್ಯಾಹ್ನದ ಸನ್ಲೈಟ್ ಇಸ್ ನಾಟ್ ಗುಡ್, ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಇಸ್ ಗುಡ್, ಆ ಥರ ಎಲ್ಲ ಇದೆ. ಇಂಟೆನ್ಸಿಟಿ ಜಾಸ್ತಿ ಇರ್ತದೆ. ನಾನು ಅಕಸ್ಮಾತ್ 1 ಗಂಟೆ ಬಿಸಿಲಿಗೆ ಹೋಗಿ ತಂದೆ ಅಂತ ಅನ್ಕೊಳ್ಳಿ, 1 ಗಂಟೆ 12 ಗಂಟೆ ಮಧ್ಯಾಹ್ನ ನನಗೆ ಹೋಗಿ 1 ಗಂಟೆ ಬಿಸಿಲಿಗೆ ಫ್ರೈ ಆಗ್ಬಿಡ್ತು. ಸೊ ಅವಾಗ ಏನಾಗುತ್ತೆ, 10 ನಿಮಿಷ ಸಾಕು, ಒಂದು 10 ನಿಮಿಷ ಸಾಕು. ಬೆಳಗ್ಗೆ ಆದರೂ 1 ಗಂಟೆ ಇರ್ಬೋದು. ನಾನು ಬೆಳಗ್ಗೆ 8 ಗಂಟೆಗೆ ಆಗ್ತಕ್ಕಂಥ 8-9 ಗಂಟೆಗೆ ಇರ್ತಕ್ಕಂಥ ಬಿಸಿಲನ್ನು ನಾವು 1 ಅವರ್ ಕ್ಯಾನ್ ಸ್ಪೇರ್. ಸೊ ಬಟ್ ಆಫ್ಟರ್ನೂನ್ 1 ಗಂಟೆ 2 ಗಂಟೆ ಸಮಯದಲ್ಲಿ ಇರ್ತಕ್ಕಂಥ ತುಂಬ ಹಾಡಾಗಿರ್ತಕ್ಕಂಥದ್ದನ್ನು ಒಂದು 10 ನಿಮಿಷ ಎಕ್ಸ್ಪೋಸ್ ಆದರೂ ಸಾಕು. ಹಾರ್ ಮಾಡಲ್ಲ ಬಿಸಿಲು, ಅದರಿಂದ ಎಫೆಕ್ಟ್ ಆಗುತ್ತೆ, ಕ್ಯಾನ್ಸರ್ ಬಸ್ ಸುಳ್ಳು ಅದೆಲ್ಲ. ಅದನ್ನು ಒಂದು 10 ನಿಮಿಷ ಎಕ್ಸ್ಪೋಸ್ ಆದರೂ ಸಾಕು. ಮತ್ತೆ ಇನ್ಬಿಟ್ವಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೇಳ್ತೀರಾ, ಹಂಗೆ ಇಂಟರ್ಮಿಟೆಂಟ್ ಸನ್ ಬಾತಿಂಗ್ ಮಾಡಿದ್ವಿ. ಅವಾಯ್ಡ್ ಮೆಡಿಸಿನ್ಸ್, ಅದರಲ್ಲೂ ಕೂಡ ವಿಟಮಿನ್ ಡಿ ಅದೆಲ್ಲ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ನೇಚರಲ್ಲಿ ಕೊಡ್ತಿರ್ತಕ್ಕಂಥದ್ದನ್ನು ನಾವು ತೊಗೊಂಡು ಟ್ಯಾಬ್ಲೆಟ್ ರೂಪದಲ್ಲಿ ಕೂಡ ಅವಶ್ಯಕತೆ ಇಲ್ಲ. ನ್ಯಾಚುರಲಿ ವಿ ಆರ್ ಗೆಟಿಂಗ್ ವಿಟಮಿನ್ ಡಿ ನೋಡಿ. ಇದೊಂದೇ ವಿಟಮಿನ್ ಅಂತಲ್ಲ, ಎಲ್ಲ ವಿಟಮಿನ್ ಅವಶ್ಯಕತೆ ಇದೆ. ಎಸ್ಪೆಷಲಿ ವಿಟಮಿನ್ ಡಿ3 ಅಂತ ಬಂದಾಗ ಪ್ರತಿಯೊಂದು ಸೆಲ್ಸಿಗೂ, ಹಾರ್ಟ್ ಹೆಲ್ತ್ಗೂ ಕೂಡ ವಿಟಮಿನ್ ಡಿ3 ಬೇಕು. ಸ್ಲೀಪು ಎಷ್ಟು ಗಂಟೆ ಮಲಗಬೇಕು? ಕನ್ಫ್ಯೂಷನ್ ಅಲ್ಲ, ಎಷ್ಟು ಬೇಕಾಗ್ತದೆ ನೋಡಿ. ನಿದ್ದೆ ಅನ್ನೋದು ಡಿಪೆಂಡ್ ಆಗೋದು ನಮ್ಮ ಆಕ್ಟಿವಿಟೀಸ್ ಮೇಲೆ. ಬೆಳಗಿಂದ ರಾತ್ರಿ ತನಕ ಹಾರ್ಡ್ ವರ್ಕ್ ಮಾಡಿ ಬಂದಿರ್ತಾನೆ, ಮಂಚ ಮಲಗ್ತಿದ್ದಾಗೆ ನಿದ್ದೆ ಬರುತ್ತೆ. ನೀನು 6 ಗಂಟೆ ಮಲಗೋದ್ರೆ ತಪ್ಪದು. ಯಾವಾಗ ಕಣ್ ತುಂಬ ನಿದ್ರೆ ಮಾಡ್ತೀವಲ್ಲ ಅದಷ್ಟೇ ಲೆಕ್ಕ. 4 ಅವರ್ ಮಾಡಿದ್ರು ಸಾಕು, 10 ಅವರ್ ಮಾಡಿದ್ರು ನಿಮ್ಗೆ ತುಂಬ ಸ್ಟ್ರೆಸ್ ಇದೆಯಾ ನೋಡಿ. ಇದು ನಿದ್ರೆ ಯಾವಾಗ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ನಿದ್ದೆ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಇದೆ ಸಣ್ಣ ನಿದ್ದೆ ಬರಲ್ಲ ಅಂತಾರೆ, ಆ್ಯಕ್ಚುಲಿ ಜಾಸ್ತಿ ಹಾಸಿಗೆ ಮೇಲೆ ಅವರೇ ಇರ್ತಾರೆ. ಬೇಗ ಅಂದರೆ ಅವ್ರ ಲೆಕ್ಕ ಏನಂತಂದರೆ 9 ಗಂಟೆಗೆ ಹೋಗಿ 10 ಗಂಟೆ ಮಲ್ಕೋಬೋದ್ವಿ, 12 ಗಂಟೆ ಆದ್ರೂ ನಿದ್ದೆ ಬರಲಿಲ್ಲ. 12 ಗಂಟೆ ತನಕ ಯಾಕೆ ನಿಲ್ದ ಮಲ್ಕೊಂಡು ಟ್ರೈ ಮಾಡ್ತೀರ, ಕೆಲಸ ಮಾಡೋಣ, ಅದು ಕೂತ್ಕೊಂಡು ಏನಾದ್ರು ಬರೀ ಏನಾರು ಮಾಡ್ತಾ ಇದ್ವಿ. ಯಾವಾಗ ನಿದ್ದೆ ಬಂತು ಅವಾಗ ಮಲಗಿ, ಆ ರೀತಿ ಮಲಗಿದ್ರೆ 4 ಗಂಟೆ ಸರ್ ಕರೆಕ್ಟಾಗಿ ಸರಿಯಾಗಿ ನಿದ್ರೆ. ಅದರಲ್ಲೂ ನಮ್ಮ ಒಂದು ಲೈಫ್ ಸ್ಟೈಲಿಗೆ 4 ಗಂಟೆ ಸರ್. ಹಾಗಂತೇಳಿ 4 ಗಂಟೆ ಮಲಗಬೇಕು ಅಂತಲ್ಲ, ನಿಮ್ಮ ದೇಹ 5 ಗಂಟೆ ಕೇಳುತ್ತೆ, 6 ಗಂಟೆ ಕೇಳ್ತಾ ಮಲಗೋದು ಹಾಸಿಗೆ ಮೇಲೆ ಇರೋದಲ್ಲ, ಮಲಗೋದು ಒಳ್ಳೆ ನಿದ್ದೆ ಬರಬೇಕು, ಕರೆಕ್ಟಾಗಿ ಎಚ್ಚರ. ಇದು ಎಷ್ಟವರ ಆದರೂ ಏನು ಕೂಡ ತಪ್ಪಿಲ್ಲ. ಸೊ ಇಟ್ಸ್ ನಾಟ್ ದಿ ಕ್ವಾಂಟಿಟಿ, ಇಟ್ಸ್ ದಿ ಕ್ವಾಲಿಟಿ ಆಫ್ ಸ್ಲೀಪ್. ಒಳ್ಳೆ ನಿದ್ದೆ ಇರಬೇಕು, ಅದೆಲ್ಲ ಒಳ್ಳೆ ನಿದ್ದೆ ಇರಬೇಕು ಅಂದರೆ ಆರೋಗ್ಯ ಸರಿ ಇರಬೇಕು. ಆರೋಗ್ಯ ಸರಿ ಇರಬೇಕಂದ್ರೆ
ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಚೇಂಜಸ್ ಮಾಡ್ತೀವಿ. ಇಟ್ಸ್ ಎ ಕ್ವಾಲಿಟಿ ಆಫ್ ಸ್ಲೀಪ್. ಆಮೇಲೆ 2 hours ಬಿಫೋರ್ ಸ್ಲೀಪ್ ಮ್ಯಾಟರ್ಸ್ ಲಾಟ್. ಮಲಗಿದ್ದಕ್ಕಿಂತ 2 ಗಂಟೆ ಮುಂಚೆ ಏನು ಮಾಡ್ತೀವಿ ಅನ್ನೋದು ನಮ್ಮ ವಿದ್ಯೆಯನ್ನು, ಕ್ವಾಲಿಟಿ ಆಫ್ ಸ್ಲೀಪನ್ನು ಡಿಟರ್ಮೈನ್ ಮಾಡುತ್ತೆ. ಏನು ಮಾಡಿರ್ತೀವಿ ಮಲಗಿದ್ದಕ್ಕಿಂತ 2 ಗಂಟೆ ಮುಂಚೆ? ಫೋನ್. ಆನೆಸ್ಟ್ ನೋಡಿ, ಇದು ಸೆಲ್ಲಲ್ಲೇ ಒಂದು ಮೆಮೊರಿ ಕ್ಯಾರಿ ಆಗ್ತಾ ಇರ್ತದೆ. ನಾವೇನು ನೋಡಿರ್ತೀವಲ್ಲ ಆ ಒಂದು ಸೆಲ್ಲಲ್ಲಿ ಕ್ಯಾರಿ ಆಗ್ತಾ ಇರ್ತದೆ. ಆ ಸೆಲ್ ಮಲಗಲಿಕ್ಕೆ ಬಿಡಲ್ಲ. ನಾವು ಮಲಗಿರ್ತೀವಿ, ಏನೇನೋ ವಿಚಿತ್ರ ಕನಸುಗಳು ಏನೇನೋ ಬರ್ತವೆ. ಯಾಕಂದರೆ ಅದು ಒಂದು ಮೆಮೊರಿ ನಾವು ಕೊಟ್ಬಿಟ್ಟಿರ್ತೀವಿ. ಬ್ರೈನಿಗಾಗಲಿ ಅದಕ್ಕಾಗಲಿ ರೆಸ್ಟ್ ಮಾಡಲಿಕ್ಕೆ ಒಂದು ಅವಕಾಶನೇ ಕೊಟ್ಟಿರಲ್ಲ. ಮೊಬೈಲ್ ನೋಡ್ತಾ ಮಲಗಿರ್ತೀವಿ. ಡಿಸ್ಟರ್ಬ್ಡ್ ಸ್ಲೀಪ್ ನಾನು ಎಷ್ಟು ಅವರ್ ಮಾಡಿದ್ರು ಉಪಯೋಗ ಇಲ್ಲ. ಇನ್ನೇನೋ ಸರ್ ಅದೇನೇನೋ ತಲೆ ರಾತ್ರಿಯೆಲ್ಲ ಏನೇನೋ ಕನಸಲ್ಲಿ ಏನೇನೋ ಬರ್ತದೆ, ಅದು ಉಪಯೋಗನೇ ಇಲ್ಲ. ಸೌಂಡ್ ಸ್ಲೀಪ್. ಆಮೇಲೆ ಇದೊಂದು ಇಂಪಾರ್ಟೆಂಟ್, ಆದರೆ ಫಾಲೋ ಮಾಡಿ. ನಮ್ಮ ತಲೆ ಮೇಲ್ಗಡೆ ಸನ್ ಎಬೋ ಅಂಡ್ ಸಾಯಿಲ್ ಬಿಲೋ, ಅರ್ತ್ ಬಿಲೋ. ಇಟ್ ಕೇರ್ಸ್ ದಿ ಹಾರ್ಟನ್ನು ಈ ರೀತಿ ಪ್ರೊಟೆಕ್ಟ್ ಮಾಡಬೇಕು. ಮೇಲ್ಗಡೆ ಸೂರ್ಯನ ಕಿರಣ ಬೀಳಬೇಕು, ಕೆಳಗಡೆ ನೆಲಕ್ಕೆ ಪಾದ ಟಚ್ ಆಗಬೇಕು. ಪಾದ ಮಣ್ಣು ಫಸ್ಟ್ ನೋಡಿ, ಮಣ್ಣು ಬರಿಗಾಲ ಹೊಡೆದ್ರೆ ಟಾರ್ ರೋಡ್ ಮೇಲೆ, ಡಾಂಬರ್ ರೋಡ್ ಮೇಲೆ ಅದು ಕೂಡ ಯೂಸ್ ಆಗೋದಿಲ್ಲ. ಅದರಲ್ಲೂ ಕೂಡ ಅಯಾನಿಕ್ ಎಕ್ಸ್ಚೇಂಜ್ ಆಗುತ್ತೆ. ಯಾಕೆ ಸಾಯಿಲ್ ಮೇಲೆ ಯಾಕೆ ಓಡಾಡಬೇಕು ಅಂತಂದರೆ, ಅಟ್ಲೀಸ್ಟ್ ಒಂದು 1/2 hour ಡೈಲಿ ನಾವು ಕಾಲನ್ನು ಪಾದವನ್ನು ಮಣ್ಣಿಗೆ ಟಚ್ ಮಾಡೋದ್ರಿಂದ ಅಯಾನಿಕ್ ಎಕ್ಸ್ಚೇಂಜ್ ಅಂತೀವಿ. ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಏನಾಗುತ್ತೆ, ಇದರಲ್ಲಿ ಪ್ರೋಟಾನ್ಸ್ ಅನ್ನತಕ್ಕಂಥ ಒಂದು ಅಯಾನ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ವಿಚ್ ಇಸ್ ಹಾರ್ಮ್ಫುಲ್. ಅತಿಯಾದ್ರದ ಹಾರ್ಮ್ಫುಲ್. ಅದನ್ನು ಹೊರಗೆ ಹಾಕ್ಬೇಕು. ಯಾವ ರೀತಿ ಹೊರಗೆ ಹಾಕ್ತೀರಾ? ಮಣ್ಣೆಲ್ಲ ಶಕ್ತಿ ಇದೆ, ಇದು ಎಲೆಕ್ಟ್ರಾನ್ಸ್ ಅನ್ನುತ್ತೆ. ಮಣ್ಣಲ್ಲಿ ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಆಗ್ತಾ ಇರ್ತದೆ ಅರ್ಥದಲ್ಲಿ. ಈ ಎಲೆಕ್ಟ್ರಾನ್ಸ್ ನಮ್ಮ ದೇಹ ಸೇರ್ತದೆ. ಇಟ್ಸ್ ಹೆಲ್ತಿ, ಇಟ್ಸ್ ಗೆಟ್ಸ್ ಟ್ರಾನ್ಸ್ಮಿಟೆಡ್ ಅವರ್ ಬಾಡಿ. ಎಲೆಕ್ಟ್ರಾನ್ಸ್ ನಮ್ಮ ದೇಹ ಸೇರ್ತದೆ, ಪ್ರೋಟಾನ್ಸ್ ಎಲ್ಲ ನಮ್ಮ ದೇಹದಿಂದ ಹೊರಗೆ ಹೋಗ್ತಾ ಇರ್ತದೆ. ಯಾವಾಗ? ಮಣ್ಣಿನಲ್ಲಿ ನಾವು ಓಡಾಡೋದು. ಅಟ್ಲೀಸ್ಟ್ ಒಂದು 1/2 hour, ಅಟ್ಲೀಸ್ಟ್ ಸಾಧ್ಯವಾದ ಒಂದು 1/2 hour ವಾಕ್ ಮಾಡಿ. ಮಣ್ಣಿನಲ್ಲಿ ಬರಿಗಾಲಲ್ಲಿ ಮಣ್ಣಿನಲ್ಲಿ ವಾಕ್ ಮಾಡಿದ್ರೆ ಒಳ್ಳೆಯದು. ಅದು ಯಾಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಅಯಾನಿಕ್ ಎಕ್ಸ್ಚೇಂಜ್ ಆಗುತ್ತೆ. ಈ ಅಯಾನಿಕ್ ಎಕ್ಸ್ಚೇಂಜ್ ನಾನು ಹೇಳಿ ಪ್ರೋಟಾನ್ಸ್ ಹೊರಗೆ ಹೋಗುತ್ತೆ, ಎಲೆಕ್ಟ್ರಾನ್ಸ್ ಒಳಗೆ ಬರುತ್ತಲ್ಲ, ಇದು ಅಗೇನ್ ಇಟ್ ಪ್ರೊಟೆಕ್ಟ್ಸ್ ಅವರ್ ಹಾರ್ಟ್. ಇಟ್ಸ್ ಹೆಲ್ತಿ ಫಾರ್ ಅವರ್ ಹಾರ್ಟ್. ನೀರು ಎಷ್ಟು ಕುಡಿಬೇಕು? ಸ್ವಲ್ಪ ಎಲ್ಲ ಒಂದಿಷ್ಟು ಎಷ್ಟು ಬೇಕಾಗುತ್ತೆ, ಇಲ್ಲ ಅಂದ್ರೆ 2 ಲೀಟರ್ ಸರ್, 2 ಲೀಟರ್ ಕುಡಿಬೇಕು. ಅಲ್ಲಿ ಲಾಜಿಕೆ ಇಲ್ಲ, ಸುಳ್ಳು. 2 ಲೀಟರ್ ಕುಡಿಬೇಕು. ನೀರು, ನಾನು ಬಿಸಿಲಲ್ಲಿ ಕೆಲಸ ಮಾಡ್ತೀನಿ, ಬೆಳಗ್ಗಿಂದ ಬಿಸಿಲಲ್ಲಿ ಕೆಲಸ ಮಾಡ್ತೀನಿ. ಬಿಸಿಲಲ್ಲಿ ಗಾರೆ ಕೆಲಸ ಮಾಡ್ತಿರ್ತಾರೆ, ಕಲ್ಲಿನ ಕೆಲಸ ಮಾಡ್ತಿರ್ತಾರೆ. 2 ಲೀಟರ್ ಕುಡಿದ್ರೆ 4-5 ಲೀಟರ್ ಬೇಕಾಗುತ್ತೆ. ಯಾಕಂದ್ರೆ ಬಿಸಿಲಲ್ಲಿ ಯಾವ ಪ್ರೆಷರ್ ಆಗ್ತಾ ಇರ್ತದೆ. ಬೆಳಗ್ಗಿಂದ ರಾತ್ರಿ ತನಕ AC ರೂಮಲ್ಲಿ ಕೂತ್ಕೊಂಡು ಎಲ್ಲಿಂದ ಹೊರಗೋಗ್ಬೇಕು? ಯೂರಿನಲ್ಲೇ ಹೋಗ್ಬೇಕು. ಒಂದೇ ಜಾಗ ಇರೋದು, ಅದು ಕಿಡ್ನಿ ಮುಖಾಂತರ ಹೋಗ್ಬೇಕು. ಸೆಕೆಂಡ್ ಇಟ್ಸ್ ಅ ಬರ್ಡನ್. ನಾನು 2 ಲೀಟರ್ ಕುಡಿದ್ರಿ, 4 ಲೀಟರ್ ಕುಡಿದ್ರೆ, 5 ಲೀಟರ್ ಕುಡಿದ್ರೆ ಮತ್ತೆ ತಗೊಂಡೋಗಿ ನಿಮ್ಮ ಕಿಡ್ನಿ ತೊಂದರೆ ಮಾಡ್ತಾರೆ. ಯಾಕಂದ್ರೆ ಬೇರೆ ರೀತಿಯಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಸ್ವೆಟ್ಟಿಂಗ್ ಆಗ್ತಾ ಇಲ್ಲ. ಓನ್ಲಿ ವೇ ಆಫ್ ಎಕ್ಸ್ಕ್ರೀಷನ್ ಈಸ್ ಥ್ರೂ ದಿ ಕಿಡ್ನಿ. ಇಟ್ಸ್ ಅ ಬರ್ಡನ್ ಫಾರ್ ಅವರ್ ಕಿಡ್ನಿ. ಎಷ್ಟು ಬೇಕೋ ಅಷ್ಟು ಕುಡಿರಿ, ಬಾಯಾರಿಕೆ ಆದಾಗ ಕುಡಿರಿ. ಬಾಯಾರಿಕೆ ತೃಪ್ತಿ ಆಗೋಷ್ಟು ನೀರು ಕುಡಿರಿ, ಬಾಯಾರಿಕೆ ಆದಾಗ ನೀರು ಕುಡಿರಿ. ಇಟ್ಸ್ ನಾಟ್ ದಿ ಕ್ವಾಂಟಿಟಿ, ಇಟ್ಸ್ ದಿ ಕ್ವಾಲಿಟಿ. ಹಾಗೆ ಚೆನ್ನಾಗಿರೋ ನೀರು, ಫಿಲ್ಟರ್ ವಾಟರ್ ಅಂತಲ್ಲ, ಕ್ಲೀನ್ ಆಗಿರ್ತಕ್ಕಂಥ ಮಿನರಲ್ಸ್ ಇರ್ತಕ್ಕಂಥ ನೀರು ಕುಡಿಬೇಕು. ನೀರು ಬಗ್ಗೆ ತುಂಬಾ ಹೇಳಬೇಕಾಗಿತ್ತು, ಅದಕ್ಕೆ ಒಂದು ಕ್ಲಾಸ್ ಬೇಕಾಗಿತ್ತು ನಮಗೆ. ಟೋಟಲಿ RO ಫಿಲ್ಟರ್ ಏನಾಗುತ್ತೆ, ಮಿನರಲ್ಸ್ ಎಲ್ಲ ತೆಗೆದಾಗುತ್ತೆ. ROದಲ್ಲಿ ಬೇರೆ H2O ಸಿಗುತ್ತೆ ನಿಮಗೆ. ವಾಟರ್ ಈಸ್ ನಾಟ್ ಜಸ್ಟ್ H2O. ಹೆಲ್ತಿ ವಾಟರ್ ಇಸ್ ನಾಟ್ ಜಸ್ಟ್ H2O, ಇಟ್ ಈಸ್ H2O ವಿತ್ ಆಲ್ ವಿತ್ ಮಿನರಲ್ಸ್. ಇಷ್ಟೊಂದು ಮಿನರಲ್ಸ್ ಸಿಗ್ತವೆ. ಸರ್ ಏನು ಮಾಡಬೇಕು? RO ಏನು ಗತಿನೇ ಇಲ್ಲ. ಈಗ ಏನು ಮಾಡಬೇಕು? ಟ್ಯಾಪ್ ವಾಟರ್ ಇಟ್ಕೊಂಡು ಟ್ಯಾಪ್ ವಾಟರ್ಲಿ ಅಲ್ಲೇ ಅಲ್ಲಿ ಕೆಮಿಕಲ್ಸ್ ಕಳಿಸಿರ್ತಾರೆ. ಕ್ಲೋರಿನೇಟೆಡ್ ಟ್ಯಾಪ್ ವಾಟರ್ ಅಂದರೆ ಇಟ್ಸ್ ಕ್ಲೋರಿನೇಟೆಡ್ ವಾಟರ್, ಅದೇ ಮತ್ತೆ ಕೆಮಿಕಲ್ ಅದು. ಅದನ್ನು ತೆಗಿಲೇಬೇಕು, ಅದಕ್ಕೆ RO ಬೇಕೇ ಬೇಕು ನಿಮಗೆ. ಈಗೇನು ಕೊರತೆ ಆಗ್ತಿರೋದು ನಿಮಗೆ? ಮಿನರಲ್ಸ್. ROದಲ್ಲಿ ತೆಗೆದಾಗ್ತಿರೋದು ಮಿನರಲ್ಸ್. ಆ ಮಿನರಲ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. ವೆಜಿಟೇಬಲ್ಸ್, ಮಿನರಲ್ಸ್ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ನಮಗೆ. ಫಿಲ್ಟರ್ ವಾಟರಲ್ಲಿ ಮಿನರಲ್ಸ್ ಕಳ್ಕೊತಾ ಇದೀವಿ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಇರ್ತದೆ, ಅದು ಕಾಂಪನ್ಸೇಟ್ ಆಗೋಗುತ್ತಲ್ಲ. ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೆಜಿಟೇಬಲ್ಸ್ ಜಾಸ್ತಿ ಮಾಡ್ಕೊಳ್ಳಿ, ಮಿನರಲ್ಸ್ ಬಂತು. ನೀರಿನ ರೂಪದಲ್ಲಿ ಬರಬೇಕಾಗಿರ್ತಕ್ಕಂಥ ಮಿನರಲ್ಸ್ ನಮಗೆ ವೆಜಿಟೇಬಲ್ಸ್. ಇಲ್ಲಿ ಫೈನಲ್ ಆಗಿ ನಾವು ಬ್ಯಾಲೆನ್ಸ್ ಮಾಡಬೇಕು. ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡಿ. ವಿ ನೀಡ್ ಆಲ್ ಎಮೋಷನ್ಸ್, ಅದನ್ನು ಬ್ಯಾಲೆನ್ಸ್ ಮಾಡೋದು ಕಲಿಬೇಕು. ವಿ ನೀಡ್ ಆಲ್ ನ್ಯೂಟ್ರಿಯೆಂಟ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟಿ, ವಿಟಮಿನ್ಸ್ ಎಲ್ಲವೂ ಬೇಕು. ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು, ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ನೋಡಿ. ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಮ್ಮಿ, ಬಟ್ ಸ್ಟಿಲ್ ಬ್ಯಾಲೆನ್ಸ್ ಆಗಿದೆ. ಯಾಕಂದ್ರೆ ನೋಡಿ, ಕಾರ್ಬೋಹೈಡ್ರೇಟ್ ಜಾಸ್ತಿ ಬೇಕು, ಆ ಪ್ರಮಾಣದಲ್ಲಿ ಬೇಕು ನಮಗೆ. ಸಂತೋಷ ಅನ್ನೋದು ಆ ಪ್ರಮಾಣದಲ್ಲಿ ಬೇಕು ನಮಗೆ. ದುಃಖ ನೋವೆಲ್ಲ ಕಮ್ಮಿ ಪ್ರಮಾಣದಲ್ಲಿ, ಅದು ಕೂಡ ಬೇಕು, ಅದು ಕಮ್ಮಿ ಪ್ರಮಾಣದಲ್ಲಿ ಬೇಕು. ಜಸ್ಟ್ ವಿ ನೀಡ್ ಟು ಬ್ಯಾಲೆನ್ಸ್ ಅವರ್ ಎಮೋಷನ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅವರ್ ನ್ಯೂಟ್ರಿಯೆಂಟ್ಸ್.
that will keep us healthy. It will keep us healthy, heart also healthy. Healthy ಇದ್ರೆ ಎಷ್ಟು ವರ್ಷ ಬದುಕಬಹುದು? 100 years. 100 years, okay. Actually, 90. ಎಷ್ಟು? 90. 90. ನಮ್ಮ father 90 90 ಸರ್ ಆಗ್ತಾರೆ. 60, 90 ಅವೆಲ್ಲ ನಂಬರ್ಸ್. ಆಕ್ಚುಲಿ ಹ್ಯೂಮನ್ಸ್ ಲೈಫ್ ಇರೋದು ಬದುಕಬೇಕಾಗಿರ್ತಕ್ಕಂಥದ್ದು 130 ಇಯರ್ಸ್. ಈಗ 50% ರೆಡ್ಯೂಸ್ ಆಗಿದೆ. ಎಲ್ಲ 65 ವರ್ಷ ಬದುಕಿ ಅದ ಸಾಕು ನನಗೆ. ಅದೇ 50% ರೆಡ್ಯೂಸ್ ಆಗಿದೆ. ರೆಡ್ಯೂಸ್ ಆಗ್ತಾನೆ ಹೋಗ್ತಿದ್ವಿ. ನೆಕ್ಸ್ಟ್ ಒಂದು ಮುಂದೆ ಬಂದರೆ ಬರ್ಬೋದು, 20 ವರ್ಷ 30 ವರ್ಷ ಬದುಕಿ ಹೋಗ್ತಾ ಇರೋದು. ಆ ಒಂದು ಕಾಲ ಬಂದ್ರೆ ಬರ್ಬೋದು. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿದ್ವಿ ಅನ್ಕೊಳ್ಳಿ. ನಾನು ಹೇಳಿದೆ, ಒಂದು ನ್ಯೂಟ್ರಿಷನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು, ಒಂದು ಎಮೋಷನ್ಸ್ನ ಬ್ಯಾಲೆನ್ಸ್, ಎರಡನೇ ಬ್ಯಾಲೆನ್ಸ್ ಮಾಡಿದ್ರೆ ಸಾಕು. ವಿ ಕ್ಯಾನ್ ಹ್ಯಾವ್ ಎ ಹೆಲ್ತಿ ಲೈಫ್ ಅಂಡ್ ವಿ ಕ್ಯಾನ್ ಲಿವ್ ಅಪ್ ಟು 130 ಇಯರ್ಸ್. ಇದ್ರ ಜೊತೆಗೆ ನಾವು ಮಾಡ್ತಕ್ಕಂಥ ಇವತ್ತು ಏನು ಮಾಡ್ತಿದ್ದೀವಿ, ಇಟ್ಸ್ ಕಮ್ಯುನಿಟಿ ಹೆಲ್ತ್ ಎಜುಕೇಷನ್ ಅಂತ ಹೇಳ್ಬಿಟ್ಟು ನಾವು ಹಳ್ಳಿನ ದತ್ತು ತಗೊಂಡು ಅಲ್ಲೂ ಕೂಡ ಎಜುಕೇಟ್ ಮಾಡ್ತಾ ಬಂದ್ವಿ. ರಿವರ್ಸ್ ಮಾಡಿ ತೋರಿಸಿದ್ವಿ ನಾವು ಕಾಯಿಲೆಗಳನ್ನು ಹಳ್ಳಿ ಜನಕ್ಕೆ. ನೋಡಿ, ಹಳ್ಳಿ ಜನಕ್ಕೆ ಇದ್ದದ್ದು ಕಷ್ಟ. ಒಂದು ಹಳ್ಳಿನ ದಾಸನಹುಂಡಿ ಅಂತ ಒಂದು ಹಳ್ಳಿನ ಕೊಳ್ಳೇಗಾಲ ಗ್ರಾಮದಲ್ಲಿ ಹೋಗ್ಬಿಟ್ಟು ಹಳ್ಳಿನಲ್ಲಿ ಒಂದು 4 ತಿಂಗಳು ಅಲ್ಲೇ ಇದ್ಬಿಟ್ಟು ಅವರಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟು ಊಟನೂ ಕೊಟ್ಟು, ಊಟ ಕೊಡಲಿಲ್ಲ ಅಂತ ಕೇಳೋದು, ತರಕಾರಿ ಕೊಡೋದು, ತರಕಾರಿ ತಂದು ಕೊಟ್ಟು ಎಜುಕೇಟ್ ಮಾಡಿ ಅವರಿಗೆ ಗಾಟ್ ಎನ್ ಎಕ್ಸಲೆಂಟ್ ರಿಸಲ್ಟ್. 80%, 4 ತಿಂಗಳಲ್ಲಿ 80% ಜನಕ್ಕೆ ಮಾತ್ರ ನಿಲ್ಲಿಸಿದ್ವಿ. ನಾವು ಮಾಡಿದ ಕೆಲಸ ಏನು ಗೊತ್ತಿರಲಿಲ್ಲ ಅವ್ರಿಗೆ, ಅರ್ಥ ಆಗಂಗೆ ಹೇಳ್ಕೊಟ್ಟಿಲ್ಲ. ಹೆಲ್ತ್ ಎಜುಕೇಷನ್ ಅಷ್ಟೇ ಮಾಡಿದ್ವಿ. ಇಲ್ಲಿ ಬೇಕಾಗಿರೋದು ಹೆಲ್ತ್ ಎಜುಕೇಷನ್. ಕಮ್ಯುನಿಟಿ ಏನು ಮಾಡಿದ್ವಿ, ಇದು ಕಮ್ಯುನಿಟಿ ಹೆಲ್ತ್ ಎಜುಕೇಷನ್. ಇದು ಡಿಸೀಸ್ ವೈಸ್ ಸ್ಪೆಸಿಫಿಕ್ ಆಗಿ. ನೆಕ್ಸ್ಟ್ ಡಯಾಬಿಟಿಸ್ ಅಂತ ಬರ್ಬೋದು, ಹೈಪರ್ಟೆನ್ಷನ್, ಥೈರಾಯ್ಡು, ಬೇರೆ ಬೇರೆ ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೆ ಇದನ್ನ ಪ್ರತಿಯೊಂದನ್ನು ಹೆಲ್ತ್ ಎಜುಕೇಷನನ್ನು ಮಾಡ್ತಕ್ಕಂಥ ಕೆಲಸ. ಕ್ಲಿನಿಕಲ್ಲಿ ಕೂತ್ಕೊಂಡು 4 ಮಾತ್ರ ಬರ್ಕೊಡೋದಕ್ಕಿಂತ ಜನರಲ್ ಹೋಗ್ಬಿಟ್ಟು ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ಕೊಡ್ತಕ್ಕಂಥ ಒಂದು ಕೆಲಸ ಇದನ್ನು ಶುರು ಮಾಡಿದ್ದೀವಿ. ಇದ್ರ ಜೊತೆಗೆ ನೆಕ್ಸ್ಟ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಾನು ಚೈಲ್ಡ್ ಹೆಲ್ತ್ ಎಜುಕೇಷನ್. ನೋಡಿ, ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈ ಒಂದು ಮಗುಗೆ ನಾನು ಕರೆಕ್ಟಾಗಿ ಆರೋಗ್ಯದ ಬಗ್ಗೆ ರೆಗ್ಯುಲರ್ ಆಗಿ ನಾನು ಹೇಳ್ತಾ ಇದ್ದೇನೆ. ಕಾಯಿಲೆನ ತಲೆಯಲ್ಲಿ ಹೋಗಲ್ಲ, ತಲೆಯಲ್ಲಿ ಹೋಗಲಿಲ್ಲ ದೇಹದಲ್ಲಿ ಹೋಗಲ್ಲ, ತಲೆಗೆ ಹೋದ್ಮೇಲೆ ದೇಹಕ್ಕೆ ಹೋಗೋದು. ನೋಡಿ, ಒಂದು ನೀರು ಅನ್ನೋದು ಈ ಟೆರಸ್ ಮೇಲೆ ನೀರು ನಿಂತ್ಕೊಂಡ್ರೆ ಸ್ವಲ್ಪ ದಿವಸ ಆದ್ಮೇಲೆ ಒಳಗೆ ಸಿಪ್ಪಾಗುತ್ತೆ. ಎಷ್ಟೇ ಗಟ್ಟಿ ಇದ್ರೂ ಕೂಡ ಅದು ಒಳಗೆ ಸಿಪ್ಪಾಗುತ್ತೆ. ಹಾಗೆ ನಮ್ಮ ಮೈಂಡಲ್ಲಿ ಒಂದು ಡಿಸೀಸ್ ಅನ್ನೋದು ನಿಂತ್ಬಿಟ್ಟು ಅದು ಸಿಪ್ಪಾಗುತ್ತೆ. ಅದು ರೀಪ್ಲೇಸ್ ಮಾಡಬೇಕು ಹೆಲ್ತ್ ಅನ್ನೋ ಒಂದು ಕಾನ್ಸೆಪ್ಟಿಂದ. ಸೊ ಪ್ಲಾನಿಂಗ್ ದಿಸ್ ಒಂದು ಚೈಲ್ಡ್ ಹೆಲ್ತ್, ಸ್ಟೂಡೆಂಟ್ ಹೆಲ್ತ್ ಎಜುಕೇಷನ್ ಅಂತ ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್, ಪ್ರೈವೇಟ್ ಸ್ಕೂಲ್ ಎಲ್ಲರಿಗೂ ಕೂಡ ಇವರಿಗೆ ರೆಗ್ಯುಲರ್ ಆಗಿ ಒನ್ಸ್ ಇನ್ 15 days ಅಥವಾ ಒನ್ಸ್ ಇನ್ ಎ ಮಂತ್ ನಾವು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ಬೇಕು. ಒಂದು ದೊಡ್ಡರಾದ್ಮೇಲೆ ಒಂದು 25-30 ಏಜ್ ಅವ್ರಿಗೆ ಏನು ಅನಿಸುತ್ತೆ, ಯಾರು ಕಾಯಿಲೆ ಬಗ್ಗೆ ಮಾತಾಡಿದ್ರೆ ನನಗೆಲ್ಲ ಗೊತ್ತು, ಆರೋಗ್ಯ ಹೆಂಗೆ ಕಾಪಾಡ್ಕೊಂಡು ನನಗೆ ಗೊತ್ತು ಅನ್ನೋ ಮಟ್ಟಿಗೆ ಮಕ್ಕಳನ್ನ ಬೆಳೆಸಿದ್ರೆ ನೆಕ್ಸ್ಟ್ ಜನ್ರೇಷನ್ ಈಗ ಬಿಡಿ ಹಾಳು ಮಾಡ್ಕೊಂಡಿದ್ವಿ. ಅಟ್ಲೀಸ್ಟ್ ಒಂದು ಜನ್ರೇಷನ್ ನೆಕ್ಸ್ಟ್ ನಮ್ಮ ಮಕ್ಕಳ ಜನ್ರೇಷನಲ್ಲಿ ನಾವು ಹೆಲ್ತಿಯೆಸ್ಟ್ ಪೀಪಲ್. ಹಾಸ್ಪಿಟಲ್ ಎಲ್ಲ ಬಾಕ್ಲಾಕ್ಸ್ಬೋದು, ಹಾಸ್ಪಿಟಲ್ ಎಲ್ಲ ಮುಚ್ಚಿಬಿಟ್ಟು ಡಾಕ್ಟರ್ಸ್ ಎಲ್ಲ ಬೇರೆ ಕೆಲಸ ಮಾಡ್ಬೋದು. ಒಂದು ಹೆಲ್ತ್ ಎಜುಕೇಷನ್ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತೀವಿ. ಜೊತೆಗೆ ಹ್ಯೂಮನ್ ಹೆಲ್ತ್ ಎಜುಕೇಷನ್. ನೋಡಿ, ಹೆಣ್ಣುಮಕ್ಕಳಿಗೆ ಹೇಳಿ, ಹೆಣ್ಮಕ್ಳಿಗೆ ನಾವು ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಅವರಿಗೆ ಎಜುಕೇಟ್ ಮಾಡಿಬಿಟ್ರೆ ಅವರಿಗೆ ಕಂಪ್ಲೀಟ್ ನಾಲೆಡ್ಜ್ ಗೊತ್ತು. ನಿಮ್ಮ ಮನೆಯಲ್ಲಿ ಏನೇನು ಕಾಯಿಲೆ ಇದೆ, ಎಲ್ಲ ಕಾಯಿಲೆ ಇದೆ, ಇದು ಜಾಸ್ತಿನೇ ಹೇಳ್ತಾರೆ. ಮಕ್ಕಳಿಗೆ ಏನೇನು ಕಾಯಿಲೆ ಇದೆ, ಯಜಮಾನಿಗೆ ಏನು ಕಾಯಿಲೆ ಇದೆ, ಅತ್ತೆ ಸೊಸೆಗೆ ಏನು ಕಾಯಿಲೆ, ಎಲ್ಲ ಅತ್ತೆಗೆ ಏನು ಕಾಯಿಲೆ ಇದೆ, ಮಾವಿಗೆ ಏನು ಕಾಯಿಲೆ ಎಲ್ಲ ಗೊತ್ತಿರುತ್ತೆ. ಅಂದರೆ ಇವರಿಗೆ ಒಂದು ಎಜುಕೇಷನ್, ಪ್ರಾಪರ್ ಎಜುಕೇಷನ್, ಹೆಲ್ತನ್ನು ಯಾವ ರೀತಿ ಕಾಪಾಡಬೇಕು, ಕಾಯಿಲೆ ಯಾವ ರೀತಿ ಕಿತ್ತಾಕಬೇಕು, ಒಂದು ಎಜುಕೇಷನ್, ಪ್ರಾಪರ್ ಎಜುಕೇಷನ್ ಕೊಡ್ತಾ ಹೋದರೆ ಅದನ್ನು ಕೂಡ ಮನೆಯವರಿಗೆ ಒಂದೊಂದು ಹೇಳಿ, ಒಂದು ಹೆಂಗಸರಿಗೆ ನಾವು ಒಂದು ಹೆಣ್ಣು ಕಲಿಸಿದ್ರೆ ಶಾಲೆ ಒಂದು ತೆರೆದಂತೆ ಸತ್ಯ. ಅದು ಎಜುಕೇಟ್ ಮಾಡಿದ್ರೆ ಶಾಲೆ ಒಂದು ತೆರೆದಂತೆ. ಹಾಗೆ ನಾವು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ಕೊಟ್ಟರೆ ಒಂದು ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ, ಕ್ಲಿನಿಕ್ ಬಾಕ್ಲಾಗ್ತೀವಿ. ನೀವು ಒಬ್ಬೊಬ್ರು ಎಜುಕೇಟ್ ಮಾಡಿದ್ರೆ ಒಂದೊಂದು ಕ್ಲಿನಿಕ್ ಬಾಕ್ಲಾಗ್ತಾರೆ. ಕ್ಲಿನಿಕ್ ಓಪನ್ ಮಾಡೋದಲ್ಲ, ಕ್ಲಿನಿಕ್ ಬಾಕ್ಲಾಗ್ತಂಗಿಲ್ಲ. ಇವರು ಮಕ್ಕಳಿಗೆ ಮೆಡಿಕಲ್ ಇಲ್ಲ ಮೇಡಮ್, ಹಾಕಬೇಕು. ಅಂದರೆ ಅದ್ರ ಜೊತೆಗೆ ಹೆಲ್ತ್ ಎಜುಕೇಷನ್ ಬೇಕು. ಹೆಲ್ತ್ ಎಜುಕೇಷನ್ ಒಂದು ಸಿಗಲ್ಲ. ಅದರಲ್ಲಿ MBBS ಮಾಡಿ ನೀವು ಏನೇ ಮಾಡಿ ನೀವು ಹೆಲ್ತ್ ಎಜುಕೇಷನ್ ಆಗಲ್ಲ. ಇದ್ರ ಜೊತೆಗೆ ನಾವು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಹೆಲ್ತ್ ಎಜುಕೇಷನ್ ಅನ್ನೋದೊಂದು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಸರಿ, ನನಗೆ ಮೆಡಿಸಿನ್ ಬಗ್ಗೆ ಗೊತ್ತು. ನೋಡಿ, ನನಗೆ ಮೆಡಿಸಿನ್ ಬಗ್ಗೆ ಗೊತ್ತು, ಕಾಯಿಲೆ ಬಗ್ಗೆ ಗೊತ್ತು. ಅದ್ರ ಜೊತೆಗೆ ನನಗೆ ಆರೋಗ್ಯದ ಬಗ್ಗೆ ಗೊತ್ತಿದ್ರೆ ಎಲ್ಲರೂ ಆರೋಗ್ಯನ ಕಾಪಾಡ್ಬೋದು. ಜೊತೆಗೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಕ್ರಿಯೇಟಿಂಗ್ ಹೆಲ್ತ್ ಎಕ್ಸ್ಪರ್ಟ್ಸ್. ಒಂದಿಷ್ಟು ಡಿಸ್ಟ್ರಿಕ್ಟ್ ವೈಸ್ ಒಂದಿಷ್ಟು ಜನನ ತೊಗೊಂಡ್ಬಿಟ್ಟು ಅವರಿಗೆ ಎಜುಕೇಟ್ ಮಾಡ್ತಾ ಹೋಗೋದು, ಅವ್ರ ಮುಖಾಂತರ ನಾವು ಆರೋಗ್ಯನ ಹೇಳೋದು. ಈಗ ನಾನು ಎಷ್ಟು ಜನ ಕೇಳ್ಬೋದು, ನನ್ನಂತರ ಒಂದು 10 ಜನ 100 ಜನ ನಾನು ಮಾಡಿದ್ದೆ, ಅವ್ರ ಮುಖಾಂತರ ಆರೋಗ್ಯವನ್ನು ಹರಡ್ತಕ್ಕಂಥ ಒಂದು ಕೆಲಸ ಕ್ರಿಯೇಟಿವ್ ಹೆಲ್ತ್ ವಾಲೆಟ್ ಇದನ್ನು ಕೂಡ ಮಾಡ್ತಾ ಇದ್ದೇವೆ. ನೋಡಿ, ಆರೋಗ್ಯ ಕಾಯಿಲೆ ಮಕ್ಕಳ ನಗ್ತಾ ಇದ್ರೆ ಆರೋಗ್ಯವಾಗಿರ್ತೀವಿ.
ಯೋಚನೆ ಚಿಂತೆ ತಲೆಯಲ್ಲಿ ಇಟ್ಕೊಂಡು ಕಾರ್ಯ ಇಟ್ಕೊಳ್ಳೋದು ಬೇಡ. ಸೊ ಥ್ಯಾಂಕ್ ಯು ವೆರಿ ಮಚ್. ಈಗ ಲಾಸ್ಟ್ ನಾನು ಪ್ರಾಜೆಕ್ಟ್ ಮಾಡ್ತಿದ್ದಿಲ್ಲ, ಅದಕ್ಕೆ ನೀವು ನಿಮ್ಮ ಕಡೆಯಿಂದ ವಾಲಂಟಿಯರ್ ಯಾವುದೇ ರೀತಿಯ ಸಪೋರ್ಟ್ ಇದ್ದರೂ ಕೂಡ ಸರ್ ನಾನು ಬರ್ತೀನಿ, ನಾನು ಮಾಡ್ತೀನಿ, ಅದು ಯಾವುದೇ ಒಂದು ಪ್ರೋಗ್ರಾಮ್ ಅದರಲ್ಲಿ ಇದೆಲ್ಲ ಮೆನ್ಷನ್ ಮಾಡಿದ್ದೀನಿ, ಫೀಡ್ಬ್ಯಾಕ್ ಮಾಡಲಿ. ಚೈಲ್ಡ್ ಹೆಲ್ತ್ ಎಜುಕೇಷನ್ ಸ್ಕೂಲ್ಸಿಗೆ ಏನಾದರೂ ಮಾಡೋದು ಇದೆಯಾ, ನಿಮಗೆ ಸ್ಕೂಲ್ಸ್ ಕಾಂಟ್ಯಾಕ್ಟ್ಸ್ ಇದೆಯಾ, ಅಲ್ಲಿ ಮಾಡೋದಿದೆಯಾ, ಟೆಕ್ನಿಕಲ್ ಸಪೋರ್ಟ್ ಏನೇ ಇದೆಯಾ, ನೀವು ನಿಮಗೆ ಇಷ್ಟ ಇದ್ದರೆ ಅದರಲ್ಲಿ ಸೇರ್ಕೋಬೋದು. ಅಂದರೆ ನಮ್ಮದು ಟೀಮನ್ನು ಕಟ್ಟಿ ಹೆಲ್ತನ್ನು ಸ್ಪ್ರೆಡ್ ಮಾಡೋದ್ರಲ್ಲಿ ಒಂದು ಟೀಮ್, ಸ್ಟ್ರಾಂಗ್ ಟೀಮ್ ಬೇಕು. ನಮಗೆ ಬೇಕಾಗಿರೋದು ಒಂದೇ ಒಂದು ಹೆಲ್ತ್ ಬಗ್ಗೆ ಗೊತ್ತಿದೆ, ಅದನ್ನು ಎಲ್ರಿಗೂ ತಲುಪಿಸ್ತಕ್ಕಂಥ ಒಂದು ಟೀಮ್ ಬೇಕು. ಒಂದು ಸ್ಟ್ರಾಂಗ್ ಆಗಿರೋ ಟೀಮನ್ನು ಬೆಳೆಸೋಣ ಅಂತ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಬೇಕೇ ನೀವು ಟಿಕ್ ಮಾಡ್ಬೋದು. ಇಲ್ಲಿ ಇಷ್ಟೊಂದಕ್ಕೆ ಎದುರಿಸ್ಬಿಟ್ಟು ಹೀಗೆ ಚಾಕ್ಲೇಟ್ ಬಿಸ್ಕೆಟ್ ನಂಬರ್ ಮತ್ತೆ ಈಗ ನನಗೆ ಕೊಟ್ಟಿದ್ದಾರೆ. ಹೆಚ್ಚಿನ ವಿವರಗಳಿಗಾಗಿ ನಾವು ಸಂಪರ್ಕಿಸಬೇಕಂತ ಕೇಳ್ಕೊಳ್ತೀನಿ, ಯಾಕಂದರೆ ಟೈಮ್ ಆಗಿದೆ ಎಲ್ಲರಿಗೂ. ಸೊ ಮೊದಲನೇದಾಗಿ ಇನ್ನೊಂದು ಏನಂದರೆ ಡಾಕ್ಟರ್ ಕೆ ರಾಜು ಅವರಿಗೆ ಬ್ಯೂಟಿಫುಲ್ ಪರವಾಗಿ ತುಂಬ ಧನ್ಯವಾದಗಳು. ನಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಪ್ರೆಸಿಡೆಂಟ್ಗೆ ತುಂಬ ವಿವರವಾಗಿ ನಿಮ್ಮ ಜೀವನದಲ್ಲಿ ಅಂತ ಕೇಳ್ಬೋದು. ಎಲ್ಲರಿಗಾಗಿ ಧನ್ಯವಾದಗಳು. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇರ್ತಾ ಇದೆ, ಎಷ್ಟೇ ಪ್ರೋಗ್ರಾಮ್ಸ್ ದಿನಕ್ಕೆ 3 ಮಾಡಿದ್ರಿ ಅಂತ ಪ್ರೋಗ್ರಾಮ್ಸ್ ಮಾಡ್ಕೊಡ್ತೀನಿ ನಾನು. ಎಲ್ಲೆಲ್ಲಿ ಅವಕಾಶ ಸಿಗ್ತದೆ, ಇಲ್ಲಿ ಜನ ಸೇರ್ತಾರೆ. ಅಂದರೆ ಸ್ವಲ್ಪ ನಂಬರ್ ಜಾಸ್ತಿ ಇದ್ದಷ್ಟು ಒಳ್ಳೇದು. ಯಾಕಂದರೆ ನಾವು ಒಂದು ಹಾಕೋ ಎಫರ್ಟಿಗೆ ಜಾಸ್ತಿ ಜನಕ್ಕೆ ರೀಚ್ ಆದ್ರೆ ನಮಗೆ ಖುಷಿ ಆಗುತ್ತೆ. 100 ಜನ 1000 ಜನ ಸೇರ್ತಾರಾ, 5000 ಜನ ಸೇರ್ತಾರ, ನಾನು ಎಜುಕೇಟ್ ಮಾಡಿ ಎಲ್ಲಾದರೂ ಅಂಥ ಅವಕಾಶಗಳಿರ್ತಾವ, ಒಂದು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ. ನಮ್ಮ ಕೈಲಾದ ಯಾವುದು ಸ್ಪೆಸಿಫಿಕ್ ಆಗಿ ಸರ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬೇಕಾ, ಅದ್ರ ಬಗ್ಗೆನೇ ಪ್ರೋಗ್ರಾಮ್ ಮಾಡ್ಬೋದು. ಪ್ರತಿಯೊಂದನ್ನು ರಿವರ್ಸ್ ಮಾಡ್ಬೋದು. ಡಯಾಬಿಟೀಸ್ ಬಗ್ಗೆ ಕ್ಲಾರಿಫಿಕೇಶನ್ ಬೇಕಾ, ಅದನ್ನು ಮಾಡೋಣ. ಏನಂತಂದರೆ ಅದಕ್ಕೊಂದು ವೇದಿಕೆ ಮಾಡತಕ್ಕಂಥ ಒಂದು ಅವಕಾಶ ನಿಮ್ಮಿಂದ ಏನಾದರೂ ಸಿಕ್ಕರೆ, ಅಂದರೆ ನಿಮ್ಮಲ್ಲಿ ಯಾರು ಗೊತ್ತಿದ್ದವರು ಅವ್ರು ಏನಾದ್ರು ಕೇಳ್ಕೊಂಡ್ರೆ ಅಂಥದ್ದು ಹೇಳಿದೆ ಇದಕ್ಕೆ ನಾವು ಮಾಡ್ಬೋದು. ಒಂದು ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ ಇರಲ್ಲ. ನಮ್ಮ ಉದ್ದೇಶ ಏನೋ ಒಂದು ಭಗವಂತ ಕೊಟ್ಟಿದ್ದಾನೆ, ಅದನ್ನ ಒಂದು 10 ಜನಕ್ಕೆ ಕೊಡ್ತಕ್ಕಂಥ ಕೆಲಸ. ಆರೋಗ್ಯ ಅನ್ನೋದು ಏನು ಅಂತ ಒಂದು ತಿಳುವಳಿಕೆನ 10 ಜನ ಕೇಳೋದು ಕೆಲಸ ಮಾಡ್ತೀವಿ. ಕೊನೆಯದಾಗಿ ಡಾಕ್ಟರ್ ಯಶೋಧ್ ಎಲ್ಲರಿಗೂ ಇದ್ರ ಬಗ್ಗೆ ವಿವರಣೆ ಕೊಟ್ಟರೆ ತುಂಬ ಉಪಯುಕ್ತವಾದ ಮಾಹಿತಿ ಕೊಟ್ಟಿದ್ದೀರ. ಸೊ ಬ್ಯೂಟಿಫುಲ್ಲಾಗಿ ಒಂದು ಸ್ಮಾಲ್ ಪ್ರೋಗ್ರಾಮ್ ಇದೇ ಸಮಯದಲ್ಲಿ ಅರ್ಕೆ ಅವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಡಾಕ್ಟರ್ ನಿವೇದಿತಾ ಅವರು ಆಗಿಸಿದ್ದಾರೆ. ಅವರು ಕೂಡ ಅದೇ ತರನಾಗಿ ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ ಬನ್ನಿ. ಅಷ್ಟು ಉದಯ್ ಸರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಇವತ್ತಿಗೆಲ್ಲ ನಾವು ಬಂದು ಏನಾದರೂ ಒಂದು 4 ಮಾತು ಹೇಳ್ತೀನಿ, ನಿಮಗೆ ಅವ್ರಿಗೆ ಅನುಕೂಲ ಆಗುತ್ತೆ. 4 ಮಾತು ಹೇಳ್ತೀನಿ, ಅದಕ್ಕೆ ಕಾರಣ ಉದಯ್ ಸರ್. ಮತ್ತೆ ನಮ್ಮ IT ಕಂಪನಿಗಳಲ್ಲಿ ಸುಮಾರು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಅಟ್ಲೀಸ್ಟ್ ನನ್ನ ಕಡೆಯಿಂದ ಒಂದು 1000 ಮೆಂಬರ್ಸ್ಗೆ ನಾನು ಒಂದು ಕಮಿಟ್ಮೆಂಟ್ ಕೊಡ್ತೀನಿ, ಒಂದು ಜಾಗದಲ್ಲಿ ಮಾಡೋಣ. ಸೊ ಈಗೇನೆ ಬೇರೆ ನಮ್ಮ ಅಪಾರ್ಟ್ಮೆಂಟ್ ಸುಮಾರು ಜನ ಎಲ್ಲ IT ಕಂಪನಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ವಿಚಾರಿಸಿ. ಆಮೇಲೆ ಗೌರ್ಮೆಂಟ್ ಸ್ಕೂಲ್ ಬಂದಿದೆ, ನಾನು ಓದಿ ಸ್ಕೂಲ್ ಓದಿದೆ, ಅಲ್ಲೊಂದು 200-250 ಜನ ಸಿಗ್ತಾರೆ, ಅದು ಕೂಡ ಒಂದು ಮಾಡೋಣ. ಸೊ ಆದಷ್ಟು ನಾವೆಲ್ಲ ಒಂದು ಕಮಿಟಿ ಗ್ರೂಪ್ ಮಾಡಿಕೊಂಡು ಖಂಡಿತ ಅದು ಮುಂದೆ ಚೆನ್ನಾಗಿ ಹಿಡಿಲಿ ಅಂತ ನಾನು ಆಶಿಸ್ತೀನಿ. ಸರ್ ಆನ್ಲೈನಲ್ಲೂ ಮಾಡ್ತೀರಾ? ಮಾಡೋಣ. ಆನ್ಲೈನ್ ಏನಾದ್ರು ಕ್ರೌಡ್ ಸಿಗುತ್ತೆ ಅಂತಂದರೆ ಈಗ ಆನ್ಲೈನ್ ಮಾಡ್ತೀವಿ. ಸರ್ ಆಮೇಲೆ ಇನ್ನೊಂದು ವಿಷಯ, ಇಲ್ಲಿ ಎಷ್ಟು ಜನ ಯೋಗ ಯೋಗದಿಂದ ಸ್ವಲ್ಪ ಜನ ಬಂದಿದ್ದಾರೆ, 3 ಜನ ಮಾತ್ರ ಬಂದಿದ್ದಾರೆ, ಮೆಂಬರ್ಸ್ ಇದ್ದಾರೆ ಸುಮಾರು ಜನ. ಅದು ಅದರದ್ದು ನಾನು ನೋಡಿದ್ದಂಗೆ ಸುಮಾರು ಸೀನಿಯರ್ ಜಾಸ್ತಿ ಇದ್ದಾರೆ, ತುಂಬಾ ಇದ್ದಾರೆ. ಅಲ್ಲಿ ಖಂಡಿತವಾಗ್ಲೂ ಅಲ್ಲಿ ರಿಕ್ವೈರ್ಮೆಂಟ್ ಇದೆ, ಅದನ್ನ ಮಾತಾಡ್ತೀನಿ ಆದಷ್ಟು ಬೇಗ. ಓಕೆ, ಥ್ಯಾಂಕ್ ಯು ಮೇಡಮ್. ಆಮೇಲೆ ಇವ್ರಿಗೆ ನನಗೆ ಆಫೀಸರು ಪರಿಚಯ ಆಗಿದೆ. ಕ್ಲಿಯರ್ ಮಾಡ್ಕೊಡ್ತೀನಿ, ಒಂದು ನಿಮಿಷ. ಆಕ್ಚುಲಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾವು, ಯಾಕಂದ್ರೆ ಅವ್ರ ಟೈಮಿಂದ ತುಂಬಾ ಇಲ್ಲ ಪ್ರೊವೈಡ್. ಸೊ ಸರ್ ನಮಗೆ ಆಕ್ಚುಲಿ ಅಚಾನಕ್ ಆಗಿ ನಾನು ಒಂದು ಇರೋದು ಹೇಳ್ಬೇಕು ಅಂತಂದ್ರೆ, ಸರ್ ಪರಿಚಯ ಆಗಿದ್ದೆ ನನಗೆ ಉದಯ್ ಸರ್ ಇಂದಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಹೇಳ, ಅವ್ರ ಮಾವನಿಂದ ಅಂದ್ರೆ ನಮ್ಮ ದೊಡ್ಡಪ್ಪನಿಂದ. ಕೋವಿಡ್ ಟೈಮಲ್ಲಿ ನನಗೊಂದು ವಿಡಿಯೋ ಕಳಿಸಿದ್ರು ಅಷ್ಟೇ, ಜಸ್ಟ್ ಒಂದು ವಿಡಿಯೋ ಸರ್ದು.
ಎಷ್ಟು ಇನ್ಫಾರ್ಮೇಶನ್ ಇತ್ತು ಅಂತಂದ್ರೆ ನಿಜವಾಗ್ಲೂ ನಾವು ಎಷ್ಟು ಒಂದು ಇದು ನಮ್ದು ಪ್ರೆಜುಡೈಸ್ ಮೈಂಡ್ ಇರುತ್ತೆ ಅಂತಂದ್ರೆ ನಾವು ಡಿಸೀಸ್ ಬರೀ ಡಿಸೀಸ್ ಬಗ್ಗೆ ಮಾತಾಡ್ತೀವಿ. ಸರ್ ಹತ್ರ ಹೋಗಿ ನಾನು ಫಸ್ಟ್ ಯಾವುದೋ ಒಂದು ಕಾರಣಕ್ಕೆ ನಾವು ಸರ್ ಹತ್ರ ಮೀಟ್ ಮಾಡ್ಬೇಕಾಗಿತ್ತು. ಸರ್ ಹತ್ರ ಒಂಚೂರು ಹೋದ್ವಿ. ಸರ್ ನಾನು ಕೇಳಿದ್ದೆ ಕ್ವಶನ್ ಒಂದೇ, ನೀವು ಡಿಸೀಸ್ ಮೇಂಟೈನ್ ಮಾಡ್ತೀರಾ ಹೆಲ್ತ್ ಮೇಂಟೈನ್ ಮಾಡ್ತೀರಾ ಲೈಫ್? ಅಲ್ಲೇ ಚೇಂಜ್ ಆಗ್ಬೇಕು ನಮ್ಮ ಪರ್ಸೆಪ್ಷನ್. ಓಕೆ, ಸೊ ದಟ್ ಇಸ್ ಬಟ್ ಏನೂ ಅಲ್ಲ. ನನಗೆ ಏನು ಅಂತಂದ್ರೆ ಸರ್ ನಮ್ಮ ದೊಡ್ಡಪ್ಪ ಒಂದು ಕಳ್ಸಿಕೊಟ್ಟಿದ್ದು ಒಂದು ವಿಡಿಯೋ ಇವ್ರದ್ದು ಈ ಥರ ಒಂದು ದೊಡ್ಡ ಚೇಂಜ್ ಕಾಸ್ ಆಗ್ತಿದೆ. ಸೊ ಫಸ್ಟ್ ಒಂದು ನಮ್ಮ ದೊಡ್ಡಪ್ಪ ಒಂದು ಸಣ್ಣ ಕಿಡಿ ಎಷ್ಟು ದೊಡ್ಡ ಇದಾಗುತ್ತೆ. ದಯವಿಟ್ಟು ಅದಕ್ಕೆ ಹೆಲ್ತ್ ವಾರಿಯರ್ಸ್ ಅಂತ ಸರ್ ಹೇಳ್ತಾರೆ. ದಯವಿಟ್ಟು ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ನೋಡಿ. ಒಂದು ಚಿಕ್ಕದು ಯಾವುದೋ ಒಂದು ವಿಡಿಯೋ ಎಷ್ಟು ದೊಡ್ಡ ಕಾಸ್ ಚೇಂಜ್ ಆಗುತ್ತೆ ಅಂತಂದ್ರೆ ನೀವು ಸರ್ ಹೇಳ್ದಂಗೆ ಯೋಚನೆ ಮಾಡ್ತಾರೆ. ನಿಜವಾಗ್ಲೂ ನಾವು ಮೆಡಿಕಲ್ ಶಾಪ್ಸ್ ಕ್ಲಿನಿಕ್ಸ್ ಎಲ್ಲ ಮುಚ್ಚಿಸ್ಕೊಂಡು ನಾವು ಒಂದು ಹೆಲ್ತಿ ಲೈಫ್ ಲೀಡ್ ಮಾಡ್ಬೋದು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ನೋಡಿದ್ರಲ್ಲ, ಡಾಕ್ಟರ್ ರಾಜು ಕೃಷ್ಣಮೂರ್ತಿ ಸರ್ ಅವರು ಕಂಡಕ್ಟ್ ಮಾಡಿದಂಥ ಹೌ ಟು ಪ್ರಿವೆಂಟ್ ಹಾರ್ಟ್ ಅಟ್ಯಾಕ್ ಅನ್ನೋ ಈ ವರ್ಕ್ಶಾಪ್ ಎಷ್ಟೆಲ್ಲ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಹಾರ್ಟ್ ಅಟ್ಯಾಕ್ನ ಹೇಗೆ ಪ್ರಿವೆಂಟ್ ಮಾಡಬೇಕು ಅನ್ನೋದ್ರ ಜೊತೆಗೆ ಎಷ್ಟೆಲ್ಲ ವಾಸ್ಟ್ ಆಗಿ ನಮ್ಮ ಹೆಲ್ತ್ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಮ್ಮ ಡೈಲಿ ರೋಟೀನಲ್ಲಿ ನಮಗೆ ಎಷ್ಟೊಂದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ, ತುಂಬಾ ಡೌಟ್ಸ್ ಇರುತ್ತೆ ನಮ್ಮ ಹೆಲ್ತ್ ಬಗ್ಗೆ. ಹೇಗೆಲ್ಲ ಮೇಂಟೈನ್ ಮಾಡಬೇಕು, ಹೇಗೆಲ್ಲ ನಮ್ಮ ಲೈಫ್ ಸ್ಟೈಲ್ನ ಇಟ್ಕೋಬೇಕು, ಯಾವೆಲ್ಲ ಫುಡ್ನ ತಗೋಬೇಕು, ನಮ್ಮ ಡೈಲಿ ಎಕ್ಸಸೈಸ್ ಆಗಿರ್ಬೋದು, ಸ್ಲೀಪ್ ಪ್ಯಾಟರ್ನ್ ಆಗಿರ್ಬೋದು, ನಾವು ತಗೊಳ್ಳೋಂಥ ಫುಡ್ ಆಗಿರ್ಬೋದು, ಸೊ ಮೆಡಿಸಿನ್ ಇಂಟೇಕ್, ಇದ್ರ ಬಗ್ಗೆ ಎಲ್ಲ ನಮಗೆ ತುಂಬಾ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಎಷ್ಟೋ ಡೌಟ್ಸ್ಗಳನ್ನ ಕೂಡ ಕ್ಲಾರಿಫೈ ಕೂಡ ಮಾಡಿದ್ದಾರೆ. ಇನ್ನು ಮುಂದೆ ನಮ್ಮ ಹೆಲ್ತ್ನ ಸರಿಯಾದ ರೀತಿ ಇಟ್ಕೊಳ್ಳೋಕ್ಕೂ ನಮಗೆ ಹೆಲ್ತ್ ಟಿಪ್ಸ್ನ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟು ದಿನಗಳು, ಇಷ್ಟು ವರ್ಷಗಳು ನಾವು ಏನೇನು ನಮ್ಮ ಲೈಫ್ ಸ್ಟೈಲಲ್ಲಿ ಮಾಡಿರೋಂಥ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿಕೊಂಡು ಸರಿಯಾದಂಥ ಒಂದು ಹೆಲ್ತ್ ಪ್ಯಾಟರ್ನ್ಸ್ನ ಫಾಲೋ ಮಾಡಲಿಕ್ಕೆ ಕೆಲವೊಂದು ಹೆಲ್ತ್ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಒಂದು ಕೆಲಸ ಏನು ಅಂದರೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡೋದಷ್ಟೇ. ನಾವೆಲ್ಲರೂ ಕೂಡ ನಮ್ಮ ಪಾಸ್ಟಲ್ಲಿ ಕೆಲವೊಂದಷ್ಟು ಬ್ಲೈಂಡ್ ಬಿಲೀಫ್ ಅಥವಾ ಮಿತ್ಸ್ ಅಂತ ಏನು ಹೇಳ್ತೀವಿ, ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ನ ಮೆಸಪ್ ಮಾಡ್ಕೊಂಡಿದ್ವಿ. ಸೊ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಇವಾಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಕರೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಆಲ್ಸೋ ರಾಜು ಸರ್ ಅವರು ಕಮ್ಯುನಿಟಿ ಹೆಲ್ತ್ ಎಜುಕೇಷನ್, ಚಿಲ್ಡ್ರನ್ ಹೆಲ್ತ್ ಎಜುಕೇಷನ್, ವಿಮೆನ್ ಹೆಲ್ತ್ ಎಜುಕೇಷನ್ನ ಅವರ ಒಂದು ಸಂಸ್ಥೆ ಕಡೆಯಿಂದ ಎಲ್ಲ ಕಡೆನೂ ಆರ್ಗನೈಸ್ ಮಾಡ್ತಿದ್ದಾರೆ. ಸೊ ನಿಮ್ಮ ಒಂದು ಆಫೀಸಲ್ಲಿ ಆಗಿರ್ಬೋದು ಅಥವಾ ಕಮ್ಯುನಿಟಿನಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ಒಂದು ವರ್ಕ್ಶಾಪ್ನ ಆರ್ಗನೈಸ್ ಮಾಡಬೇಕು ಅಂತ ರಾಜು ಸರ್ ಅವರ ಆಫೀಸ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರ ಸ್ಟಾಫ್ ಮೆಂಬರ್ಸ್ಗೆ ಕಾಲ್ ಮಾಡಿ ಚೆಕ್ ಮಾಡ್ಬೋದು. ಆಲ್ಸೋ ಅಲ್ಲಿ ಈ ಒಂದು ಸೆಷನ್ ಅಲ್ಲಿ ನೀವು ವಾಲಂಟಿಯರ್ಸ್ ಆಗಿ ವರ್ಕ್ ಮಾಡ್ಬೇಕಂದ್ರೂ ಕೂಡ ಅದನ್ನು ಕೂಡ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು. ಫೈನಲಿ ಹೆಲ್ತ್ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಂತ ಡಾಕ್ಟರ್ ರಾಜು ಸರ್ ಅವ್ರಿಗೆ, ಅವರ ವೈಫ್ ಡಾಕ್ಟರ್ ನಿವೇದಿತಾ ಮೇಡಮ್ಗೆ ಹಾಗೂ ಅವರ ಸ್ಟಾಫ್ ಮೆಂಬರ್ಸ್ಗೂ ಕೂಡ ನಮ್ಮ ಕಮಿಟಿಯಿಂದ ಒಂದು ಸಣ್ಣ ಸನ್ಮಾನದೊಂದಿಗೆ ಅವ್ರನ್ನ ಬೀಳ್ಕೊಟ್ವಿ. ಸೊ ಇಷ್ಟ ಹೇಳ್ತಾ, ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ, ತುಂಬ ಇನ್ಫಾರ್ಮೇಟಿವ್ ಆಗಿದೆ, ನನಗಂತೂ ತುಂಬ ಯೂಸ್ಫುಲ್ ಆಗಿದೆ. ಆ್ಯಂಡ್ ನಾನು ಕೂಡ ಎಷ್ಟೋ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೇನೆ ಈಗಾಗಲೇ. ಸೊ ನೀವು ಕೂಡ ಎಲ್ಲ ಫಾಲೋ ಮಾಡಿ ಆ್ಯಂಡ್ ಹೆಲ್ತ್ನ ಆ್ಯಂಡ್ ನಮ್ಮ ಲೈಫ್ನ ನಾವು ತುಂಬ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಾಧ್ಯ ಆದರೆ ಈ ವಿಡಿಯೋಗಳನ್ನ ನಿಮ್ಮ ಕಾಂಟ್ಯಾಕ್ಟ್ಸ್ಗೂ ಶೇರ್ ಮಾಡಿ. ಹಾಗಿದ್ರೆ ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ.